ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಏಯ್ ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಏಯ್ ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಬರೀ ಒಂದೇ ಒಂದ್ ಫೋಟೋ ಅಂದ್ರೆ ಯಾಕೆ ಆತರ ಆಡ್ತಾ ಇದೀಯಾ? ಏ ಶಿವಾನಿ, ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಲವಂತ ಮಾಡ್ತಾ ಇದೀಯಾ? ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಚಿಕ್ಕಮ್ಮ, ಈ ಮನೆ ಮರ್ಯಾದೆ ಪ್ರಶ್ನೆ. ನನ್ ಪರ್ಮಿಷನ್ ಇಲ್ದೆ ಯಾರು ಫೋಟೋ ತೆಗಿಯೋ ಹಾಗಿಲ್ಲ. ಹಾಗೇನಾದ್ರೂ ತೆಗೆದ್ರೆ ಈ ಫೋಟೋಗ್ರಾಫರ್ ಜೊತೆ ನೀನು ಜೈಲ್ಗೆ ಹೋಗ್ಬೇಕಾಗತ್ತೆ. ಅದೇಂದ್ರೆ ಅದೇನೋ ಹೊರಗಡೆ ಗಲಾಟೆ ನಡೀತಾ ಇದೆ. ಮತ್ತೆ ಏನೋ ಶುರುವಾಗಿರ್ಬೇಕು ಮಾವ. ನಾನು ನೋಡ್ಕೊಂಡು ಬರ್ತೀನಿ ರೀ. ಏಯ್ ಏನಮ್ಮ ಹಾಕೂಗಾಡ್ತಿದ್ಯಾ? ಮನೆ ರಂಪನ ಬೀದಿಗೆ ತಂದಿದ್ದೀರಾ? ಏನಾಗಿದೆ ನಿಮ್ಗೆ? ಈ ಶಿವಾನಿ ನನ್ ಪರ್ಮಿಷನ್ ಇಲ್ದೆ ಫೋಟೋ ತೆಗಿಸ್ತಾ ಇದ್ದಾಳಪ್ಪ. ಹೇಯ್ ಮಾತ್ಗೂ ಅಪ್ಪ ಅಂತ ಕರಿಬೇಡ ನನ್ನ. ನೀನು ಒಂದ್ ಫೋಟೋ ತೆಗೆದ್ರೆ ಏನಾಗುತ್ತೆ ನಿನಗೆ? ಅವಳ ಬಂಡವಾಳ ಎಲ್ಲ ಬಯಲಾಗತ್ತೆ. ಆ ಭಯಕ್ಕೆ ಬೇಡ ಅಂತಿದ್ದಾಳೆ ಚಿಕ್ಕಪ್ಪ. ಏಯ್ ಅವಳು ಯಾರು ಏನು ಅಂತ ವಿಚಾರಿಸಕ್ಕೆ ನಾವಿದೀವಿ. ನೀನ್ ಯಾಕೆ ಯಾವಾಗ್ಲೂ ಏನಾದ್ರೂ ಒಂದ್ ವಿಷಯ ಇಟ್ಕೊಂಡ್ ಬಂದ್ ಗಲಾಟೆ ಮಾಡ್ತೀಯಾ? ಅಂಧ ವಿಶ್ವಾಸ, ಕುರುಡು ಪ್ರೀತಿ ಯಾವತ್ತು ಕೆಲ್ಸಕ್ಕೆ ಬರಲ್ಲ ಚಿಕ್ಕಮ್ಮ. ಮಕ್ಕಳು ಹಾಳಾಗೋದಕ್ಕೆ ಮೂಲ ಕಾರಣನೇ ಅತಿಯಾದ ತಾಯಿ ಪ್ರೀತಿ ಅಂತ ಹೇಳ್ತಾರೆ. ಹಾಗ್ ನೋಡಕ್ ಹೋದ್ರೆ ಇವಳು ನಿಮ್ ಮಗಳೇ ಅಲ್ಲ, ನೀವು ಇವಳ ತಾಯಿನೇ ಅಲ್ಲ. ಆದ್ರೂ ನೀವ್ ಯಾಕೆ ಇವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಈ ನಿಮ್ ಪ್ರೀತಿ ಅವಳನ್ನ ಹಾಳು ಮಾಡಲ್ಲ, ಇಡೀ ನಿಮ್ ಮನೆನೇ ಹಾಳು ಮಾಡುತ್ತೆ. ಹೌದು ನಗೋ, ಶಿವಾನಿ ಹೇಳ್ತಿರೋದು ಸರಿಯಾಗಿದೆ. ಮೊದ್ಲು ನೀನು ಇವಳ ಪರ ವಹಿಸ್ಕೊಂಡು ಮಾತಾಡೋದನ್ನ ನಿಲ್ಸು. ನೀವು ಮಾಡ್ತಿರೋ ಗಲಾಟೆ ಮನೆ ಒಳಗಡೆವರೆಗೂ ಕೇಳಿಸ್ತಾ ಇದೆ. ನಾವೇನೋ ಒಂದು ಮುಖ್ಯವಾದ ವಿಚಾರದಲ್ಲಿ ಕೂತಿದ್ವಿ, ನಿಮ್ ಗಲಾಟೆ ಕೇಳಿಸ್ಕೊಂಡು ಬಂದೆ ನಾನು. ನೋಡಮ್ಮ, ಒಂದ್ ಫೋಟೋ ತೆಗೆಸ್ಕೊಳ್ಳೋದ್ರಿಂದ ಏನೂ ಆಗಲ್ಲ, ಸುಮ್ಮನೆ ತೆಗೆಸ್ಕೊ. ಕಳ್ರು ಮನ್ಸು ಉಳಾಗೆ ಅಂತ ಹೇಳಲ್ವಾ ಚಿಕ್ಕಪ್ಪ? ಒಂದ್ ಫೋಟೋ ತೆಗಿಸ್ತೀನಿ ಅಂತ ಅಂದ್ರೆ ನನ್ಗೆ ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳ್ತಾಳೆ. ಏಯ್ ಅದೇನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಯಲ್ಲ, ಕೊಡೆ. ಆ ಜೈಲ್ ಹೇಗಿರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ನಿನಗೆ ಬರೀ ಜೈಲಿ ಕಳ್ಸಿರ್ ಸಾಲಲ್ಲ, ಈ ದೇಶನೇ ಬಿಟ್ಟು ಓಡಿಸ್ಬೇಕು. ಹೇಗೋ ಅಲ್ಲೇ ಇದ್ದೆ, ಆ ಸುಮ್ತಿ ಅತ್ತೆಗೆ ಬುದ್ಧಿ ಇಲ್ದೆ ನಿನ್ನ ಕರ್ಸ್ಕೊಂಡಿದ್ದಾರೆ. ಏ ನಗು, ಏನ್ ಮಾತು ಅಂತ ಆಡ್ತಿದ್ಯೆ? ಶಿವಾನಿ ನಮ್ ಪರವಾಗಿ ಕೆಲಸ ಮಾಡ್ತಿದ್ದಾಳೆ, ಅವಳಿಗೆ ಬೈತಿದೀಯಲ್ಲ ನೀನು. ಅಲ್ಲ ಕಣೆ, ಒಂದು ಫೋಟೋ ತೆಗೆದಾಕ್ಷಣ ಅದು ಅಪರಾಧನ? ಚಿಕ್ಕಪ್ಪ, ಅವಳು ಯಾರು ಏನು ಅಂತ ನೀವ್ ಹೇಗ್ ಕಂಡಿಡಿತೀರಾ ಹೇಳಿ ನೋಡೋಣ. ಈ ಹುಡ್ಗಿ ಯಾರು ಅಂತ ಊರಿನ ಜನ ಬಾಯಿಗೆ ಬಂದಂಗ್ ಪ್ರಶ್ನೆ ಕೇಳ್ತಾ ಇದಾರೆ. ಅವ್ರೆಲ್ರಿಗೂ ಉತ್ತರ ಕೊಡೋದ್ ಬೇಡ್ವಾ? ಇಲ್ಲಿ ಇವಳು ಯಾಕೆ ಬಂದಿದ್ದಾಳೆ, ಇವಳಿಂದ ಯಾರಿದ್ದಾರೆ, ಇವಳು ಯಾಕೆ ಈಗ ನಾಟಕ ಆಡ್ತಿದ್ದಾಳೆ ಅನ್ನೋದು ತಿಳ್ಕೊಳ್ಳೋದ್ ಬೇಡ್ವಾ? ಕೇಳಿಸ್ಕೊಂಡೆ ನಾಗು, ಅದಕ್ಕೆ ನಮ್ಮ ಶಿವಾನಿನ ಬುದ್ಧಿವಂತೆ ಅಂತ ಕರೆಯೋದು ಅಲ್ವೇ ನಾಗು? ಇವಳಿಗೆ ಭಯ ಇಲ್ಲ ಅಂದ್ರೆ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಯಾಕಿಷ್ಟು ರಂಪ ರಾಮಾಯಣ ಮಾಡಬೇಕು? ನೋಡಮ್ಮ, ನೀನ್ ಈ ಮನೇಲಿ ಇರಬೇಕು ಅನ್ನೋದಾದ್ರೆ ಶಿವಾನಿ ಹೇಳ್ದಾಗೆ ಒಂದು ಫೋಟೋ ತೆಗೆಸ್ಕೊ. ಯಾಕೆ ನಿನ್ನ ಮೇಲೆ ನಮಗೆ ನಂಬಿಕೆ ಬರೋದು ಬೇಡವಾ? ಅಮ್ಮ